ನನ್ನ ಪ್ರಕಾರ ನಾನು ರೈಚಸ್ ಆಗಿದ್ದೆ, ಒಬ್ಬ ನೀತಿವಂತ, ಚಿಕ್ಕ ವಯಸ್ಸಿಂದನೂ ನೀತಿವಂತನಾಗಿದ್ದೆ. ಈ ಟೆಸ್ಟ್ ಮನಿನಲ್ಲಿ ನಾನೇನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಹೇಗೆ ನಾನು ನೀತಿವಂತನಾಗಿದ್ದವನು ಪ್ರೇಯರ್ ಲೈಫಿಗೆ ಬಂದಮೇಲೆ ಹೇಗೆ ಅನ್ರೈಚಸ್ ಆದೆ. ಇವಾಗ ಪ್ರೇಯರ್ ಲೈಫಿಗೆ ಬಂದಿದ್ದೀನಿ, ಟುಡೇ ಐ ಆಮ್ ಆ್ಯಕ್ಚುಲಿ ಅನ್ರೈಚಸ್. ಹೇಗೆ ಆ ಕನ್ವರ್ಷನ್ ಆಯಿತು ಅದನ್ನು ನಾನು ಹೇಳಲಿಕ್ಕಿದ್ದೀನಿ ಇವಾಗ. ಸೊ ಎಸ್, ನಾನು ಎಷ್ಟು ಒಳ್ಳೆಯವನಾಗಿದ್ದೆ ಅಂದರೆ ಎಲ್ಲರೂ ನಾನು ಪ್ರೀತಿ ಮಾಡ್ತಿದ್ದೆ, ಯಾರು ಎನಿಮಿ ಅಂತ ಇದ್ದಿಲ್ಲ. ಯಾರಾದರೂ ನನಗೆ ಏನಾದರೂ ಜಗಳ ಮಾಡಿ ಏನು ಮಾಡಿದ್ರು ನಾನೇ ಹೋಗಿ ಕ್ಷಮೆ ಕೇಳ್ತಿದ್ದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸ್ವಲ್ಪ ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ನಮ್ಮ ಅತ್ತೆ ಅವರೆಲ್ಲ ನಮ್ಮ ಅಮ್ಮ ಮೇಲೆ ಚೆನ್ನಾಗಿ ಜಗಳ ಮಾಡಿ ಒಡಿಯೋಷ್ಟು ಜಗಳ ಎಲ್ಲ ಆಗಿತ್ತು. ಅಂಥ ಜಗಳ ಆದಮೇಲೂ ಅದಾಗಿ ಸ್ವಲ್ಪ ದಿನಕ್ಕೆ ನಾನು ನಮ್ಮ ಅತ್ತೆ ಮನೆಗೆ ಹೋಗಿ ಮಾತಾಡಿದಾದ್ಮೇಲೆ ಅವರು ನಮ್ಮ ಫ್ಯಾಮಿಲಿಗೆ ಎಷ್ಟು ಕ್ಲೋಸ್ ಆದ್ರಂದರೆ, ಅಂದರೆ ಬೇರೆ ಯಾರೂ ಅಷ್ಟು ಕ್ಲೋಸ್ ಇಲ್ಲ, ಅವ್ರು ಸ್ವಲ್ಪ ಫಾರ್ ರಿಲೇಟಿವ್ ಆಗಿದ್ರು ನಮ್ಮ ಫ್ಯಾಮಿಲಿಗೆ ಅಷ್ಟು ಕ್ಲೋಸ್ ಆಗೋದ್ರು. ಆ ಥರ ಇದ್ದವನು ಚರ್ಚಲ್ಲಿ ಡೈಲಿ ಸ್ಯಾಕ್ರಿಸ್ಟಿಯನ್ನಾಗಿ ಕೆಲಸ ಮಾಡ್ತಿದ್ದೆ. ಅಂದರೆ ಕೆಲಸ ಅಂದರೆ ನಮ್ಮ ಚಿಕ್ಕಪ್ಪ ಸ್ಯಾಕ್ರಿಸ್ಟಿಯನ್ ಆಗಿದ್ದರು, ಅವ್ರಿಗೆ ಪಾರ್ಟ್ ಟೈಮ್ ಆಗಿ ಮಾಡೋದ್ರಿಂದ ಸಪೋರ್ಟ್ ಮಾಡೋಕ್ಕೆ ಹೋಗ್ತಿದ್ದೆ. ಎವ್ರಿ ಸಿಂಗಲ್ ಡೇ ಮಾರ್ನಿಂಗ್ ಬೆಳಗ್ಗೆನೇ ಹೋಗಿ 5 ಗಂಟೆಗೆ ಹೋಗಿ ಗೇಟ್ಸ್ ಎಲ್ಲ ಓಪನ್ ಮಾಡೋದು, ಚರ್ಚ್ ಡೋರ್ ಓಪನ್ ಮಾಡೋದು, ಗಂಟೆ ಹೊಡೆದು ಆವತ್ತಿನ ಶುಭ ಸಂದೇಶ ಊರಿಗೆ ಕೇಳಿಸೋ ಥರ ದೊಡ್ಡ ಸ್ಪೀಕರ್ ಮೈಕೆಲ್ಲ ಇರುತ್ತೆ, ಅದರಲ್ಲಿ ಶುಭ ಸಂದೇಶ ಎಲ್ಲ ಓದಿ ಚರ್ಚ್ ಎಲ್ಲ ಲಾಕ್ ಮಾಡಿ ಆಮೇಲೆ ಮತ್ತೆ ಮನೆಗೆ ರಿಟರ್ನ್ ಆಗೋದು. ಹೀಗೆ ಎಲ್ಲ ಮಾಡ್ತಿದ್ದೆ. ಆಲ್ಟರ್ ಸರ್ವಿಸ್ಗೆ ಕ್ಯಾಪ್ಟನ್ ಆಗಿದ್ದೆ. ಅಲ್ಲಿ ಆರ್ಗನೈಸ್ಡ್ ಆಗಿ ನಾನೆಲ್ಲ ನಡ್ಸ್ಕೊಂಡು ಹೋಗ್ತಿದ್ದೆ. ಎವ್ರಿ ವೀಕ್ ಮೀಟಿಂಗ್ ನಡೀತಿತ್ತು, ಎಲ್ಲ ಪ್ರಾಪರಾಗಿ ಆರ್ಗನೈಸ್ಡಾಗಿ ಹೋಗೋ ಥರ ನೋಡ್ತಿದ್ದೆ. ಹೀಗೆ ಎಲ್ಲ ಮಾಡೋವಾಗ ನನ್ನ ಪ್ರಕಾರ ಆ ಊರಲ್ಲಿ ಯಾರು ನನ್ನಷ್ಟು ರೈಚಸ್ ಇಲ್ಲ. ಸೊ ಇಫ್ ಎನಿಬಡಿ ಡಿಸರ್ವ್ಸ್ ಟು ಗೋ ಟು ಹೆವೆನ್, ದಟ್ ಈಸ್ ಮೀ. ಈ ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ ಗೊತ್ತಿತ್ತು, ನಾನು ಇವತ್ತು ಸತ್ತರೆ ಐ ವಿಲ್ ಗೋ ಟು ಹೆವೆನ್. ಅಷ್ಟು ಕಾನ್ಫಿಡೆನ್ಸಲ್ಲಿ ನಾನು ಬದುಕ್ತಿದ್ದೆ. ಯಾಕಂದರೆ ಡೈಲಿ ವಾಕ್ಯ ಕೇಳಿಸ್ಕೊತಾ ಇದ್ದೆ, ಕುತ್ಕೊಂಡು ಬೈಬಲ್ ಯಾವತ್ತೂ ಓದ್ದವನಲ್ಲ, ಚರ್ಚ್ಗೆ ಹೋದಾಗೆಲ್ಲ ವಾಕ್ಯ ಕೇಳಿಸ್ಕೊಳ್ಳೋದು, ಆ ವಾಕ್ಯದಲ್ಲಿ ಏನು ಹೇಳ್ತಾರೆ ಅದರಂತೆ ನಾನು ನಡೀತಿದ್ದೆ. ಇದರಲ್ಲಿ ಒಂದು ಇನ್ಸಿಡೆಂಟ್ ಬೈಬಲಲ್ಲಿರೋ ಥರ ನೋಡೋದಾದರೆ, ಒಬ್ಬ ರಿಚ್ ಯಂಗ್ ರೂಲರ್, ಧನಿಕ ಯುವಕ, ಮಾರ್ಕ 10ನೇ ಅಧ್ಯಾಯದಲ್ಲಿದೆ. ನೀವು ಯಾರು ಆಮೇಲೆ ನೋಡ್ಕೊಬೋದು, ಇವಾಗ ಓಪನ್ ಮಾಡೋದು ನೆಸೆಸಿಟಿ ಇಲ್ಲ. ಆ ರಿಚ್ ಯಂಗ್ ರೂಲರ್ಗೆ ಏನಾಗಿತ್ತಂದರೆ ಎಲ್ಲ ಆಜ್ಞೆಗಳನ್ನೂ ಪಾಲಿಸಿ ನಡೀತಾಯಿದ್ರು. ತಂದೆ ತಾಯಿನ ಗೌರವಿಸ್ತಾಯಿದ್ರು, ಕೊಲೆ ಮಾಡಲಿಲ್ಲ, ಸುಳ್ಳು ಸಾಕ್ಷಿ ಇರಲಿಲ್ಲ, ನಿಜವಾದ ಏಕದೇವರನ್ನು ಮಾತ್ರ ಆರಾಧಿಸ್ತಿದ್ರು. ಈ ಥರ ಎಲ್ಲ ಮಾಡುವಾಗ, ಎಲ್ಲ ಆಜ್ಞೆ ಮಾಡುವಾಗ ಕೂಡ ಅವ್ರಿಗೆ ಒಂದು ಡೌಟ್ ಬಂತು, ನಾನು ಸ್ವರ್ಗಕ್ಕೆ ಹೋಗ್ತೀನಾ? ಅವ್ರು ಕ್ವಶನ್ ಕೇಳ್ತಾರೆ ಜೀಸಸ್ಗೆ, ನಾನು ಸ್ವರ್ಗ ಸಾಮ್ರಾಜ್ಯ ಸೇರಬೇಕಂದ್ರೆ ಏನು ಮಾಡಬೇಕು? ಅವ್ರಿಗೆ ಬಂದಿದ್ದ ಡೌಟ್ ಅದು, ನನಗೆ ಬಂದಿಲ್ಲ. ನನ್ನ ಪ್ರಕಾರ ನಾನು ಅವ್ರಿಗಿಂತ ರೈಚಸ್ ಆಗಿದ್ದೆ. ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್, ಐ ವಿಲ್ ಗೋ ಟು ಹೆವೆನ್. ಈ ಕಾನ್ಫಿಡೆನ್ಸಲ್ಲಿ ಬದುಕ್ತಿದ್ದವನು. ಆದರೆ ನನಗೆ ಕೆಲವೊಂದು ಡೌಟ್ಸ್ ಇತ್ತು. ಆ ಡೌಟ್ಸ್ ಹೇಗಿತ್ತು ಅಂದರೆ, ಒಂದು ಡಿಬೇಟ್ ಮಾಡೋಕ್ಕೆ ಫೈಟ್ ಮಾಡಿ ನಾನು ಯಾರನ್ನೂ ಕ್ವಶನ್ ಮಾಡಬೇಕು ಅಂತ ಡೌಟ್ಸ್ ಅಲ್ಲ, ಬಟ್ ಕಲಿಬೇಕು ಅಂತ. ನನಗೆ ಬೈಬಲಲ್ಲಿ ಏನಿದೆ, ವಾಕ್ಯ ಏನಿದೆ, ಅದ್ರ ಅರ್ಥ ಏನು ಕಲಿಬೇಕಂತ ಡೌಟ್ಸ್ ಇತ್ತು. ಆದರೆ ಕೆಲವೊಂದು ಡೌಟ್ಸ್ ಹೇಗಿತ್ತು ಅಂದರೆ, ದೇವರು ಅಷ್ಟು ಶಕ್ತಿಶಾಲಿ, ಅವರ ವರ್ಡ್ಗೆ ಅಷ್ಟು ಶಕ್ತಿ ಇದೆ. ಆ ಶಕ್ತಿ ಇದ್ದವರು ಸ್ವರ್ಗದಿಂದನೇ ಪಾಪ ಎಲ್ಲ ನೀಗಿ ಹೋಗಲಿ ಅಂದಿದ್ರೆ ನೀಗಿ ಹೋಗ್ತಿತ್ತು. ಏನಕ್ಕೆ ಕಷ್ಟಪಟ್ಟು ಬಂದು ಶಿಲ್ಬೆ ಮೇಲೆ ಏರಿ ಸಾಯಬೇಕಾಗಿತ್ತು? ಮತ್ತು ಬೈಬಲ್ ಜಸ್ಟ್ ಬುಕ್ಕಾ, ಇಲ್ಲಾಂದರೆ ಅದು ನಿಜವಾಗ್ಲೂ ಪವಿತ್ರಾತ್ಮರು ಬರ್ಸಿರೋದಾ? ಯಾಕಂದರೆ ನಿಜವಾಗ್ಲೂ ಪವಿತ್ರಾತ್ಮರು ಬರ್ಸಿರೋದಾದರೆ ಯೂನಿವರ್ಸ್ ಎಷ್ಟು ವಾಸ್ಟ್ ಇದೆ, ಆ ಯೂನಿವರ್ಸಲ್ಲಿ ಇರೋದೆಲ್ಲ ಇನ್ಕ್ಲೂಡ್ ಮಾಡ್ಬೋದಾಗಿತ್ತು, ಎಕ್ಸಾಂಪಲ್ಗೆ ಹಾಕಿ ಆಗ್ಬೋದಾಗಿತ್ತು. ಆದರೆ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೇನು? ಸೂರ್ಯ, ಚಂದ್ರ, ನಕ್ಷತ್ರ, ಈ ಥರ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ಏನು ಬಿಯಾಂಡ್ ಹಾಕಿಲ್ಲ. ಆವಾಗ ನನಗೆ ಏನು ಡೌಟ್ ಅಂದರೆ, ಮೇ ಬಿ ಆ ಟೈಮಲ್ಲಿ ಇದ್ದಿದ್ದು ಹ್ಯೂಮನ್ಸ್ ಎಲ್ಲ ಬರೆದಿರೋ ಬುಕ್ ಇರ್ಬೋದು, ಇದು ಒಂದು ಸ್ಟೋರಿ ಬುಕ್ ಥರ. ಈ ಥರ ಒಂದು ಡೌಟ್ ಇತ್ತು. ಬಟ್ ಐ ಯೂಸ್ ಟು ಬಿಲೀವ್ ಇನ್ ಗಾಡ್, ಐ ಯೂಸ್ ಟು ಸ್ಟಿಲ್ ಬಿಲೀವ್ ಇನ್ ಗಾಡ್. ಈ ಡೌಟ್ಗೆ ಆ್ಯಡ್ ಅಪ್ ಆಗೋಕ್ಕೆ ನನಗೆ ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ನಾನು ಇಲ್ಲಿ ಮನೆಗೆ ಪ್ರೇಯರ್ಸ್ಗೆಲ್ಲ ಹೋಗ್ತಿದ್ದೆ. ನನ್ನ ಜೊತೆಗೆ ಒಬ್ಬರು ಆಂಟಿ ನನ್ನ ಕರ್ಕೊಂಡು ಹೋಗ್ತಾಯಿದ್ದು ಪ್ರೇಯರ್ಗೆಲ್ಲ. ಒಂದು ದಿನ ಹೋದಾಗ ಅವರು ಒಂದು ಪ್ರೆಗ್ನೆಂಟ್ ಲೇಡಿ ಮನೆಗೆ ಹೋದರು, ಪ್ರೇಯರ್ಗಂತ ಕರೆಸಿದ್ರು. ಅಲ್ಲಿಗೆ ಹೋದಾಗ ಆ ಪ್ರೆಗ್ನೆಂಟ್ ಲೇಡಿಗೆ ಅವ್ರು ಏನು ಹೇಳಿದ್ರು ಅಂದರೆ, ನಾನು ನಿಮ್ಮ ತಲೆ ಮೇಲೆ ಕೈ ಇಡ್ತೀನಿ, ನೀವು ಸುತ್ತಬೇಕು, ನಾನು ನಿಲ್ಲಿಸು ಅನ್ನೋವರೆಗೂ ನೀವು ಸುತ್ತಾನೇ ಇರಬೇಕು ಅಂದರು. ತಲೆ ಮೇಲೆ ಕೈ ಇಟ್ಟರು, ಇವ್ರು ಸುತ್ತಾ ಇದ್ದಾರೆ. ಆಫ್ಟರ್ 7-8 ರೌಂಡ್ಸ್ ಅವರು ಹೇಳಿದ್ರು, ಸಾಕು ನಿಮಗೆ ತಲೆ ಸುತ್ತ ಬಂದುಬಿಡುತ್ತೆ, ಕುತ್ಕೊಳ್ಳಿ ಅಂದರು. ಪ್ರೆಗ್ನೆಂಟ್ ಲೇಡಿ ಅವರು ಅಷ್ಟು ಭಯ ಭಕ್ತಿಯಿಂದ ಮಾಡ್ತಿದ್ದಾರೆ, ಇವ್ರು ಹೇಳಿದ್ದೆಲ್ಲ ಮಾಡ್ತಿದ್ದಾರೆ. ಈ ಇನ್ಸಿಡೆಂಟ್ ನೋಡಿದಾಗ ನನಗೇನು ಅನಿಸಿದಂದರೆ, ಹೀಗೆ ಇವಾಗ ಏನಾಗಿದೆ, ಇವ್ರಿಗೆ ಆ ಪ್ರೆಗ್ನೆಂಟ್ ಲೇಡಿಗೆ ಒಂದು ಭಯ ಇತ್ತು, ಅವ್ರಿಗೇನೋ ಕಷ್ಟ ಇತ್ತು ಮನೇಲಿ, ಅದೇನು ಸಮಸ್ಯೆ ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ಅದು ಒಂದು ಭಯ ಇತ್ತು. ಆ ಭಯನ ಉಪಯೋಗಿಸ್ಕೊಂಡು ಇವ್ರು ಓದೋರು ಏನು ಮಾಡಿದ್ರು, ನೀವು ಹಿಂಗೆ ಮಾಡಿರಿ ಅಂದರು, ಅವ್ರು ಫಾಲೋ ಮಾಡಿದ್ರು. ಅವ್ರ ಪ್ರಕಾರ ಏನು ಹಂಗೆ ಫಾಲೋ ಮಾಡಿದ್ರೆ ಮೇ ಬಿ ಗಾಡ್ ಫೇವರ್ಗೆ ಅವ್ರು ಬರ್ತಾರೆ, ಆ ಒಂದು ಥಾಟಲ್ಲಿ ಅವ್ರು ಆಗಿರ್ಬೋದು. ಇವ್ರು ಮಾಡೋವ್ರಿಗೆ ಏನು
ಒಂದು ನೇಮ್ ಬರ್ಬೋದು, ಇಲ್ಲ ಮನಿ ಬರ್ಬೋದು, ಈ ಮೈಂಡ್ಸೆಟ್ಟಲ್ಲಿ ಮಾಡ್ಬೋದು. ಹೀಗೆ ಏನಕ್ಕೆ ರಿಲಿಜಿಯನ್ ಕ್ರಿಯೇಟ್ ಆಗಿರಲ್ಲ ಇನ್ ದ ಪಾಸ್ಟ್. ರಿಲಿಜಿಯನ್ ಕ್ರಿಯೇಟ್ ಮಾಡಿ ನೀವು ಚರ್ಚ್ಗೆ ಎವ್ರಿ ಸಂಡೇ ಬರಬೇಕು, ದಶಮಾಂಶ ಕೊಡಬೇಕು, ಇಲ್ಲ ನೀವು ಇದೇ ಮಾಡಬೇಕು, ಇದು ಮಾಡಿದ್ರೇ ಸ್ವರ್ಗಕ್ಕೆ ಹೋಗೋದು, ನೀವು ಡೈಲಿ ಈ ಕಾರ್ಯ ಮಾಡಬೇಕು, ಇಷ್ಟು ದಿನ ಉಪವಾಸ ಮಾಡಬೇಕು, ಈ ಥರ ಎಲ್ಲ ಚರ್ಚ್ ಒಂದು ರೂಲ್ಸ್ ಹಾಕಿದೆ. ಸೊ ಈ ರೂಲ್ಸ್ ಪ್ರಕಾರ ನಾವು ಒಂದು ಶಿಸ್ತಿನಿಂದ ಹೋಗ್ತಿದ್ದೀವಿ, ಮತ್ತು ಅವ್ರಿಗೆ ದುಡ್ಡು ಆಗ್ತಿದೆ, ನೇಮ್ ಬರ್ತಿದೆ. ಈ ಥರ ಒಂದು ಥಿಂಕಿಂಗ್ ಆಯಿತು ನನಗೆ ಈ ಕ್ವಶನ್ಸ್ಗೆ ಆನ್ಸರ್ ಬೇಕಾಗಿತ್ತು, ಆದರೆ ಆನ್ಸರ್ ನನಗೆ ಸಿಕ್ಕಿಲ್ಲ. ಆನ್ಸರ್ ನನಗೆ ಯಾರೂ ಬಂದು ಹೇಳಲೂ ಇಲ್ಲ, ನಾನು ಕೇಳೋಕ್ಕೂ ಹೋಗಿಲ್ಲ. ಆ್ಯಕ್ಚುಲಿಗೆ ಆನ್ಸರ್ ಸಿಗೋದೆಲ್ಲಿ ಅಂದರೆ ಬೈಬಲ್ ಒಂದೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅರೆ ನಾನು ಯಾವತ್ತೂ ಕೂತ್ಕೊಂಡು ಬೈಬಲ್ ಓದ್ದವನಲ್ಲ, ಪೂಜೆಗೆ ಹೋದಾಗ ಶುಭ ಸಂದೇಶ ಕೇಳಿಸ್ಕೊಳ್ಳೋದು, ಅದು ಬಿಟ್ಟರೆ ಬೈಬಲ್ ಓದ್ದವನಲ್ಲ. ಸೊ ನನಗೆ ಇದ್ರ ಬಗ್ಗೆ ಏನೂ ಅರ್ಥನೂ ಇದ್ದಿಲ್ಲ, ಬೈಬಲಲ್ಲಿ ಏನು ಆ ರಹಸ್ಯಗಳೇನಿದೆ ಅದೆಲ್ಲ ಏನು ಅರ್ಥ ಇದ್ದಿಲ್ಲ. ಈ ಸಿಚುವೇಶನ್ ಆದಾಗ ನಾವು ಐ ನ್ಯೂ ದಟ್ ದೇರ್ ಇಸ್ ನೋ ಗಾಡ್ ಇಲ್ಲ ಅಂದರೆ 10 ಆಜ್ಞೆಗಳಿಲ್ಲ, ಏನೂ ಆಜ್ಞೆಗಳಿಲ್ಲ, ರೂಲ್ಸೇ ಇಲ್ಲ ಅಂದರೆ ನಾವೇನು ಮಾಡಿದ್ರೂ ಅದು ಪಾಪನೇ ಅಲ್ವಾ. ಆಬ್ವಿಯಸ್ಲಿ ರೂಲ್ಸ್ ಇಲ್ಲ, ನಾನೇನಾದರೂ ಮಾಡ್ಬೋದು, ಪಾಪನೇ ಅಲ್ಲ. ರೂಲ್ಸ್ ಯಾರೋ ಹ್ಯೂಮನ್ಸ್ ಕ್ರಿಯೇಟ್ ಮಾಡಿರೋದು, ನಮ್ಮನ್ನ ಕಂಟ್ರೋಲಲ್ಲಿ ಇಡೋಕ್ಕಂತ ಕ್ರಿಯೇಟ್ ಮಾಡಿರೋದು. ಈ ಒಂದು ಥಾಟಲ್ಲಿ ನಾನು ಪ್ರೊಸೀಡ್ ಆದೆ. ಇವಾಗ ರೂಲ್ಸ್ ಇಲ್ಲ, ಐ ಕ್ಯಾನ್ ಡೂ ಎನಿ ಸಿನ್. ಅದು ಸಿನ್ನೇ ಅಲ್ವಾ, ನಾನೇನು ಮಾಡಿದ್ರು ಅದು ಸಿನ್ನೇ ಅಲ್ಲ. ಸೊ ನಾನೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಪಾನ್ಗೆ ಅಡಿಕ್ಟ್ ಆದೆ. ಅಡಿಕ್ಟ್ ಅಂದರೆ ಸೂಪರ್ ಅಡಿಕ್ಟ್ ಅಂತ ಅಲ್ಲ, ಬಟ್ ಪಾನ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇನು ಕಾಮನ್ ಅಲ್ವಾ, ಪರವಾಗಿಲ್ಲ. ಆ್ಯನಿಮೆಗೆ ಅಡಿಕ್ಟ್ ಆದೆ. ಆ್ಯನಿಮೆ ಹೆಂಗೆ ಅಂದರೆ ಆಫೀಸಿಂದ ನೈಟ್ ಬಂದರೆ ನೆಕ್ಸ್ಟ್ ಡೇ ವೀಕ್ ಆಫ್ ಇದ್ದರೆ ನೈಟ್ ಎಲ್ಲ ನೋಡೋದು, ಡೇ ಎಲ್ಲ ನೋಡೋದು, ಒಂದು ಸ್ವಲ್ಪ ಹೊತ್ತು ಮಲ್ಗೋದು, ಅಷ್ಟು ನೋಡ್ತಿದ್ದೆ. ತುಂಬ ಜನ ಆ್ಯನಿಮೆ ಫ್ಯಾನ್ಸ್ ಇರ್ತೀರ, ನಾನು ನೋಡಿ ಮಾತಾಡೋದೆಲ್ಲ ಕೇಳಿಸ್ಕೊಂಡಿದ್ದೀನಿ. ಆದರೆ ಥೌಸಂಡ್ಸ್ ಆಫ್ ಎಪಿಸೋಡ್ಸ್ ಇರ್ತಿತ್ತು, ಅಷ್ಟೂ ಕ್ಲಿಯರ್ ಮಾಡ್ತಾಯಿದ್ದೆ, ಅಷ್ಟು ನೋಡಿ ಮುಗಿಸ್ತಿದ್ದೆ. ಅಷ್ಟು ದೊಡ್ಡ ಫ್ಯಾನ್ ಆಗಿದೆ ಆ್ಯನಿಮೆಗೆ ಕೂಡ. ಅದು ಬಿಟ್ಟು ನಾನು ಕಳ್ತನ ಎಲ್ಲ ಮಾಡಿದ್ದೀನಿ. ಕಳ್ತನ ಹೇಗೆ ಅಂದರೆ ಇವಾಗ ಪಾಪ ಅಲ್ಲ ಅಂತ ಗೊತ್ತಾಯ್ತಲ್ವ. ಮುಂಚೆ ನಾನು ಈ ಥರ ಇದೆಲ್ಲ ಮಾಡಿದವನಲ್ಲ, ಇವಾಗ ಪಾಪನೇ ಅಲ್ಲ ಅಂತ ಗೊತ್ತಾಯಿತು, ಮಾಡಿದ್ರೆ ಓಕೆ. ಚಿಕ್ಕ ಕಳ್ತನ ಮಾಡೋದು ಓಕೆ. ನಾನು ಒಂದೇ ಸತಿಗೆ 50,000 ಕದ್ದಿದ್ದೀನಿ. ನಾನು ಕದ್ದಿರೋ ಅಮೌಂಟು ನಾನು ಆ್ಯಕ್ಚುಲಿ ಇಲ್ಲಿ ಯಾರಿಗೂ ಗೊತ್ತಿಲ್ಲ, ನಾನು ಒಂದು ಸತಿನೂ ಇದು ಹೇಳಿದ್ದಿಲ್ಲ, ಪೇರೆಂಟ್ಸ್ಗೂ ಗೊತ್ತಿಲ್ಲ, ನನ್ನ ಬೆಸ್ಟ್ ಫ್ರೆಂಡ್ಸ್ಗೂ ಗೊತ್ತಿಲ್ಲ. ಈ ಕದ್ದಿರೋ ಅಮೌಂಟು ಒಬ್ರಿಗೂ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಅಷ್ಟು ಸ್ಮಾರ್ಟಾಗಿ ಅಮೌಂಟ್ ಎತ್ತಿದ್ದೀನಿ. ಅಮೌಂಟ್ನ ನಾನೇನು ರಾಂಗ್ ಪರ್ಪಸ್ಗೆ ಯೂಸ್ ಮಾಡ್ದವನಲ್ಲ, ಅಂದರೆ ಯಾರಿಗೋ ನೀಡಿತ್ತು ಅವ್ರಿಗೆ ಕೊಟ್ಟೆ. ಆದರೆ ಆ ಜಾಗದಲ್ಲಿ ಏನು ಕೊಟ್ಟೆ ಅಂದರೆ ಮೇ ಬಿ ಅವರು ಕೊಟ್ಟಾಗ ಅವ್ರ ಮುಂದೆ ನನಗೆ ಒಳ್ಳೆ ನೇಮ್ ಕೂಡ ಇರುತ್ತೆ, ಅವರು ಕೊಟ್ಟಿದ್ದೀನಿ, ಮುಂದಕ್ಕೆ ನನಗೆ ಬೇಕಾದಾಗ ಅವರು ಕೊಡ್ತಾರೆ. ಈ ಅಂಥ ಒಂದು ಥಾಟಲ್ಲೆಲ್ಲ ಇದೆಲ್ಲ ಮಾಡ್ತಾಯಿದ್ದೆ. ಸ್ಮೋಕ್ ಮಾಡಿಲ್ಲ, ಡ್ರಿಂಕ್ ಮಾಡಿಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದ ಮಾಡಿಲ್ಲ. ಹೆಲ್ತ್ ಮೇಲೆ ಸ್ವಲ್ಪ ಗಮನ ಇತ್ತು. ಸೊ ಅದು ಮಾಡಿದ್ರೆ ಸುಮ್ಮನೆ ಅಡಿಕ್ಟ್ ಆಗಿ ಸೊಸೈಟಿನಲ್ಲಿ ಎಲ್ಲರ ಮುಂದೆ ಇವನು ಕುಡ್ಕ ಹಂಗೆ ಹಿಂಗೆ ಅನ್ಸ್ಕೊಳ್ಳೋದು ಇಷ್ಟ ಇದ್ದಿಲ್ಲ, ಟ್ರೈ ಮಾಡಿಲ್ಲ. ಬಟ್ ಈ ಥರ ಬೇರೆ ಬೇರೆ ಪಾಪಗಳೆಲ್ಲ ಮಾಡಿದ್ದೀನಿ. ಎಲ್ಲರ ಪ್ರಕಾರ ನಾನೇನು ಮಾಡಿಲ್ಲ, ತುಂಬ ಒಳ್ಳೆಯವನು. ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡ್ತಾ ಇದ್ದವನು ದೇವರೇ ಇಲ್ಲ ಅಂತ ಗೊತ್ತಾಯ್ತಲ್ವ, ಇನ್ನು ಪಾಪ ಮಾಡಿದ್ರೆ ಏನೂ ಇಲ್ಲ ಅಲ್ವ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನಾನು ಈ ಪಾಪ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿ ಒಂದು 4-5 ವರ್ಷ ಆಯಿತು. ಇದೆಲ್ಲ ಮಾಡಿದ್ದೀನಿ. ಮಾಡಿದಾದಮೇಲೆ ಒಂದು ನನ್ನ ಪ್ರಕಾರ ಒಂದು ಅನ್ಫಾರ್ಚುನೇಟ್ ಸಿಚುವೇಶನ್ ಆಯಿತು. ನಾನು ಬ್ಯಾಂಗ್ಳೂರಿಗೆ ವಾಪಸ್ ಬರಬೇಕಾಯಿತು. ಇದೆಲ್ಲ ನಡೆದಾಗ ಮುಂಬೈಯಲ್ಲಿದ್ದೆ, ಕೆಲಸ ಮಾಡ್ತಿದ್ದೆ. ಬ್ಯಾಂಗ್ಳೂರಿಗೆ ಬಂದೆ. ನನ್ನ ಕೊಯ್ನೋನಿಯಾ ರಿಟ್ರೀಟ್ಗೆ ಕರ್ಕೊಂಬಂದರು. ಕೊಯ್ನೋನಿಯಾ 5 ಅನಿಸುತ್ತೆ. ಕರ್ಕೊಂಬಂದರು. ನನಗೂ ವೀಕೆಂಡ್ ಫ್ರೀ ಇತ್ತು, ಏನೂ ತೊಂದರೆ ಇದ್ದಿಲ್ಲ. ಬಂದೆ. ನಾನು ಇಲ್ಲ ಅಂತ ಹೇಳಲ್ಲ ಮನೇಲಿ, ಯಾಕಂದರೆ ಇಲ್ಲ ಅಂದರೆ ನೀನು ಏನಕ್ಕೆ ಬರ್ತಾಯಿಲ್ಲ, ಅದು ಇದು, ನೀನು ಅಲ್ಲಿಗೆ ಹೋಗಿ ಬಂದಮೇಲೆ ಚೇಂಜ್ ಆಗಿ ಹೋಗಿದ್ಯಾ, ಮತ್ತು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮ್ಮನೆ 2 ತಿಂಗಳಿಗೆ ಒಂದ್ಸತಿ ಒಂದು ರಿಟ್ರೀಟ್ಗೆ ಹೋಗಿ ಬಂದುಬಿಟ್ರೆ ಅವರು ನಾನೇನು ಫೋರ್ಸು ಮಾಡಲ್ಲ ಅಲ್ವಾ. ಅದರಲ್ಲಿ ಏನಿದೆ, ರಿಟ್ರೀಟ್ಗೆ ಹೋಗಿ ಬರೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ, ದೇವರೇ ಇಲ್ಲ, ಹೋಗಿ ಕುತ್ಕೊಳ್ಳೋದು ಬರೋದು. ಈ ಲೆಕ್ಕದಲ್ಲಿ ರಿಟ್ರೀಟಿಗೆ ಬಂದೆ. ರಿಟ್ರೀಟಿಗೆ ಬಂದು ಅಲ್ಲಿ ನಡೆಯೋ ಸೆಷನ್ಸಲ್ಲಿ ಸ್ವಲ್ಪ ಟೈಮಲ್ಲಿ ನಿದ್ದೆ ಬರ್ತಾಯಿತ್ತು, ನಿದ್ದೆ ಮಾಡ್ತಿದ್ದೆ. ಇನ್ನೊಂದು ಸ್ವಲ್ಪ ಸೆಷನ್ಸ್ ಕೇಳ್ತಿದ್ದೆ. ಸೆಷನ್ಸ್ ಕೇಳಿದಾಗೆಲ್ಲ ನನಗೆ ಪಾಸ್ಟಲ್ಲಿ ಇದ್ದಿದ್ದು ಕ್ವಶನ್ಸ್ ಮತ್ತೆ ಬರ್ತಿತ್ತು. ಅದು ತುಂಬ ಕ್ವಶನ್ಸ್ ಇತ್ತು. ಆ ಕ್ವಶನ್ಸ್ ಎಲ್ಲ ಮತ್ತೆ ಬರ್ತಿತ್ತು. ಹೌದಲ್ವಾ, ಈಗ ಇತ್ತಲ್ವಾ, ಅರೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಹೆಂಗೆ. ಆ ರಿಟ್ರೀಟ್ ಮುಗೀತು, ರಿಟರ್ನ್ ಹೋದೆ. ನೆಕ್ಸ್ಟ್ ರಿಟ್ರೀಟ್ಗೆ ಮತ್ತೆ ಬಂದಿದ್ದೆ. ನೆಕ್ಸ್ಟ್ ರಿಟ್ರೀಟ್ ಬಂದಾಗ ನಾನು ಆ ಕ್ವಶನ್ಸ್ನ ಕೇಳಿದೆ. ರಿಟ್ರೀಟಲ್ಲಿ Q&A ಸೆಷನಲ್ಲಿ ಕೇಳಿಲ್ಲ, ನಾನು ಸ್ವಲ್ಪ ಇಂಟ್ರೋವರ್ಟ್ ಆಗಿದ್ದೆ. ಸೊ ನಾನು ಪರ್ಸ್ನಲ್ ಆಗಿ ಬ್ರದರ್ಸ್ನ, ಇವ್ರನ್ನ ಎಲ್ಡರ್ಸ್ ಇರ್ತಾರಲ್ವ, ಅವ್ರನ್ನೆಲ್ಲ ಕೇಳಿದೆ. ಕ್ವಶನ್ಸ್ ಕೇಳಿದಾಗ ಅವ್ರು ಕೊಟ್ಟಿದ್ದ ಆನ್ಸರ್ ನನಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಇತ್ತು. ಮತ್ತು ಇಲ್ಲಿ ವಾಕ್ಯ ಹೇಳುವ ಕೂಡ ಹೇಳಿದ್ರು, ನಿಮಗಿರೋ ಕ್ವಶನ್ಸ್ಗೆಲ್ಲ ಆನ್ಸರ್ ಬೈಬಲಲ್ಲಿದೆ ಅಂತ ಕೂಡ ಹೇಳಿದರು. ಹೀಗಿದ್ದಾಗ ನಾನು ಏನಕ್ಕೆ ಬೈಬಲ್ ಓದಬಾರ್ದು ಅಂದರೆ, ಬೈಬಲ್ ಓದೋದೇನಕ್ಕಂದರೆ ದೇವ್ರಿದ್ದಾರೆ ಅಂತಲ್ಲ, ಲೈಕ್ ಎ ಬುಕ್ ಓದಿದ್ರೆ ನನಗೆ ಗೊತ್ತಾಗುತ್ತೆ. ಐ ಕ್ಯಾನ್ ಗೆಟ್ ಮೋರ್ ಕ್ಲಾರಿಟಿ ದಟ್ ದೇರ್ ಇಸ್ ನೋ ಗಾಡ್. ಈ ಒಂದು ಕ್ಲಾರಿಟಿ ಬರ್ಬೋದು. ಅಕಸ್ಮಾತ್ ನನಗೆ ಓಕೆ ಗಾಡ್ ಇದ್ದಾರೆ ಅಂತ ಗೊತ್ತಾದರೆ
ಇಟ್ ಈಸ್ ಆಲ್ಸೋ ಗುಡ್ ಥಿಂಗ್. ಗಾಡ್ ಇದ್ದಾರೆ, ಮೇ ಬಿ ಇನ್ಮೇಲೆ ನಾನು ಬಿಲೀವ್ ಮಾಡ್ಬೋದು. ಇಟ್ಸ್ ಅ ವಿನ್ ವಿನ್ ಸಿಚುವೇಶನ್ ನನಗೆ. ಸೊ ಬೈಬಲ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ, ವಾಕ್ಯ ಕೇಳಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಇದೆಲ್ಲ ಆಗಿದ್ದು ಹೇಗೆ ಅಂದರೆ, ಅದು ನನಗೆ ಗೊತ್ತಿಲ್ಲ ನನಗೆ ಹೇಗೆ ವಿಶ್ವಾಸ ಬಂತು ಅಂತ. ರೋಮ 10:17 ವಾಕ್ಯ ಇದೆ, ಯಾರಾದರೂ ಓದ್ತೀರಾ? ರೋಮ 10:17. ಪರವಾಗಿಲ್ಲ, ಓಪನ್ ಮಾಡಿ, ನಾನೇ ಓದ್ತೀನಿ. ಶುಭ ಸಂದೇಶ ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಗಾಸ್ಪಲ್ನ ನಾವು ಕೇಳಿಸ್ಕೊಂಡ್ರೆ ಸಾಕು, ಅದರಿಂದ ವಿಶ್ವಾಸ ಮೂಡುತ್ತೆ. ಇದು ನನಗೆ ಗೊತ್ತಿಲ್ಲ. ಆದರೆ ನಾನು ಅವತ್ತು 2 ರಿಟ್ರೀಟಲ್ಲಿ ಕುತ್ಕೊಂಡು ಆ್ಯಕ್ಚುಲಿ ಕೇಳ್ತಿದ್ದಿದ್ದು ಗಾಸ್ಪಲ್. ನನ್ನಲ್ಲಿ ವಿಶ್ವಾಸ ಮೂಡಿದೆ, ಆದರೆ ಅದು ನನಗೆ ವಿಶ್ವಾಸ ಅಂತ ಗೊತ್ತಿಲ್ಲ. ದೇರ್ ಇಸ್ ಅ ಟೈನಿ ಸ್ಪಾರ್ಕಲ್ ಆಫ್ ದಟ್ ಫೇತ್. ಅದು ನನಗೆ ವಿಶ್ವಾಸ ಅಂತಲೇ ಗೊತ್ತಿಲ್ಲ. ಅದು ವಿಶ್ವಾಸ ಆಗಿತ್ತು. ಅದರಿಂದನೇ ನಾನು ಬೈಬಲ್ ಓದೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದೆ. ಬೈಬಲ್ ಓದ್ತಾ ನನಗೆ ಆನ್ಸರ್ ಸ್ವಲ್ಪ ಗೊತ್ತಾಯಿತು. ಗಲೇಷಿಯನ್ಸ್ 3:14 ವಿಶ್ವಾಸ ಇಟ್ಟಾಗ ನೀವು ಪವಿತ್ರಾತ್ಮರನ್ನು ಸ್ವೀಕರಿಸ್ತೀರಾ ಅಂತ. ನನಗೆ ವಿಶ್ವಾಸ ಅಂತಲೇ ಗೊತ್ತಿದ್ದಿಲ್ಲ, ಆದರೆ ನಾನು ವಿಶ್ವಾಸ ಇಟ್ಟಿದ್ದೆ. ಯಾಕಂದರೆ ದೇವ್ರ ವಾಕ್ಯನ ಮತ್ತೆ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದರಿಂದ ನನಗೆ ವಿಶ್ವಾಸ ಮೂಡಿತ್ತು, ನನಗೆ ಪವಿತ್ರಾತ್ಮರನ್ನ ಸ್ವೀಕರಿಸಿದ್ದೆ. ಇವಾಗ ನನಗೆ ಏನೇನು ಕ್ವಶನ್ಸ್ ಇತ್ತು, ಪಾಸ್ಟ್ ಕ್ವಶನ್ಸ್ ಎಲ್ಲ ನನಗೆ ತಾನೇ ಆನ್ಸರ್ಸ್ ಎಲ್ಲ ಬಂತು. ನಾನು ಸ್ವಲ್ಪ ಕ್ವಶನ್ಸ್ ಕೇಳಿದ್ದೆ, ಸ್ವಲ್ಪ ಕ್ವಶನ್ಸ್ ಹಂಗೆ ಇತ್ತು. ಆನ್ಸರ್ಸ್ ಹೇಗೆ ಬಂತು ಅಂದರೆ, ಎಲ್ಲರೂ ಹೇಳ್ತಾರೆ ಪವಿತ್ರಾತ್ಮರು ನನಗೆ ಇದು ಹೇಳಿದ್ರು, ದೇವರು ನನ್ನ ಹತ್ರ ಮಾತಾಡಿದ್ರು ಅಂತೇಳಿ ಹೇಳ್ತಾರೆ. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಈ ರೀತಿಯಲ್ಲಿ ನನಗೆ ಆನ್ಸರ್ ಸಿಗುತ್ತೆ ಅಂತ. ನಾನು ವಾಕ್ಯ ಓದುವಾಗ ಆ ವಾಕ್ಯದ ಮೂಲಕನೇ ದೇವರು ನನಗೆ ಆನ್ಸರ್ ಕೊಡ್ತಾಯಿದ್ರು. ದಿಸ್ ಹೌ ಹೋಲಿ ಸ್ಪಿರಿಟ್ ಟಾಕ್ಸ್ ಥ್ರೂ ಅಸ್. ವಾಕ್ಯದ ಮೂಲಕನೇ ಮಾತಾಡೋದು. ನನಗೆ ತುಂಬ ಆನ್ಸರ್ಸ್ ಬಂತು. ನನಗೆ ಬೇರೆಯವ್ರನ್ನ ಕೇಳಿದಿರಾ ನನಗೇನು ಕ್ವಶನ್ ಇತ್ತು, ಏನು ಡೌಟ್ ಇತ್ತು, ನನಗೆ ಆನ್ಸರ್ಸ್ ತೊಗೊಳಕ್ಕೆ ಆಗ್ತಿತ್ತು. ಯಾಕಂದರೆ ಬೈಬಲಲ್ಲಿ ಓದ್ತಿದ್ದೆ. ಹೀಗೆ ಒಂದು ರಿಟ್ರೀಟಲ್ಲಿ ಹೇಳಿದ್ರು, ನಾವು ನಮ್ಮನ್ನ ವರ್ಡ್ ಆಫ್ ಗಾಡ್ ಅನ್ನೋ ಒಂದು ಮಿರರಲ್ಲಿ ನಮ್ಮನ್ನ ಇಟ್ಟು ನೋಡಿದ್ರೇ ನಮ್ಮನ್ನ ನಿಜ ಸ್ವರೂಪ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಆ ಕಾನ್ಸೆಪ್ಟ್ ನನಗೆ ಗೊತ್ತಿದ್ದಿಲ್ಲ. ಸೊ ವರ್ಡ್ ಆಫ್ ಗಾಡ್ ಓದ್ತಾ ಇದ್ದೆ. ವರ್ಡ್ ಆಫ್ ಗಾಡ್ನೇ ಒಂದು ಮಿರರಾಗಿ ತಗೊಂಡು ನಾನು ನನ್ನನ್ನೇ ನೋಡಿಕೊಂಡ್ರೆ ಹೇಗಿರ್ತೀನಿ ಅಂತ ಎವ್ರಿ ಟೈಮ್ ನಾನು ಓದಿದಾಗೆಲ್ಲ ಅದು ನನಗೆ ರೆಫರ್ ಮಾಡ್ಕೊತಾ ಇದ್ದೆ. ಇದು ನಾನು ಮಾಡ್ತಿಲ್ವ, ಹೇಗಿದ್ದೀನಿ ಅಂತ. ಆ ಮಿರರ್ ಮುಂದೆ ನಾನು ನಿಂತು ನೋಡಿದಾಗ ಮಿರರ್ ನನಗೆ ಹೇಳಿದ್ದೇನೆಂದರೆ, ಐ ಆಮ್ ನಾಟ್ ರೈಚಿಯಸ್, ಐ ವಾಸ್ ನೆವರ್ ರೈಚಿಯಸ್. ನಾನು ಯಾವತ್ತೂ ಒಳ್ಳೆಯವನಾಗಿದ್ದಿಲ್ಲ, ಯಾವತ್ತೂ ನೀತಿವಂತನಾಗಿದ್ದಿಲ್ಲ. ಆದರೆ ನಾನು ನೀತಿವಂತನಾಗಿಲ್ಲ ಅಂದರೆ ಯಾರೂ ನೀತಿವಂತರಾಗಿರಲ್ಲ. ಯಾಕಂದರೆ ನಾನು ಅಷ್ಟು ಚೆನ್ನಾಗಿ ಒಳ್ಳೆ ಬದುಕ್ತವನು. ನಾನೇ ಅಲ್ಲ ಅಂದರೆ ಯಾರೂ ಆಗಿರಲ್ಲ ಅಲ್ವಾ. ಅವಾಗ ಯಾರು ತಾನೇ ಸ್ವರ್ಗಕ್ಕೆ ಹೋಗೋಕ್ಕಾಗತ್ತೆ? ಹೋಪೇ ಇರಲ್ಲ ಅಲ್ವಾ. ಅವಾಗ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಹೋಪೇ ಇಲ್ಲ ಅಲ್ವಾ. ಆಗ ನನಗೆ ಸಿಕ್ಕಿದ ವಾಕ್ಯ ಏನಂದರೆ ಫಿಲಿಪಿಯನ್ಸ್ 3:9. ನಾನು ಓದ್ತೀನಿ. ನಾಟ್ ಹ್ಯಾವಿಂಗ್ ಅ ರೈಚಿಯಸ್ನೆಸ್ ಆಫ್ ಮೈ ಓನ್ ದಟ್ ಕಮ್ಸ್ ಫ್ರಮ್ ದ ಲಾ, ಬಟ್ ದಟ್ ವಿಚ್ ಇಸ್ ಥ್ರೂ ಫೇತ್ ಇನ್ ಕ್ರೈಸ್ಟ್. ರೈಚಿಯಸ್ನೆಸ್ ಆಫ್ ಮೈ ಓನ್ ದಟ್ ಕಮ್ಸ್ ಫ್ರಮ್ ದ ಲಾ. ನಾನು ಇಷ್ಟು ದಿನ ಏನು ಮಾಡ್ತಿದ್ದೇನೆ ಅಂದರೆ, ಒಳ್ಳೆಯವನಾಗಿದ್ದಾಗ ಲಾ ಫಾಲೋ ಮಾಡ್ತಾಯಿದ್ದೆ. ಲಾ ಏನು? ನೀನು ಹೋಗಿ ಪಾಪನೇದೇನೇ ಮಾಡಬೇಕು, ಪಾಪ ಹೋಗುತ್ತೆ, ಫಾಲೋ ಮಾಡ್ತಿದ್ದೆ 100%. ತಂದೆ ತಾಯಿನ ಗೌರವಿಸ್ತಿದ್ದೆ, 100% ಫಾಲೋ ಮಾಡ್ತಿದ್ದೆ. ಒಂದೊಂದು ಆಜ್ಞೆ ಏನಿದೆಯೋ ಎಲ್ಲ ಫಾಲೋ ಮಾಡ್ತಿದ್ದೆ. ಆದರೆ ನಾನು ಏನಕ್ಕೆ ಮಾಡ್ತಿದ್ದೀನಿ ಆ ಒಂದು ಅರ್ಥ ನನಗೆ ಗೊತ್ತಿದ್ದಿಲ್ಲ. ಇವಾಗ ಪಾಪ ನಿಯೋಜನೆ ಮಾಡು ಅಂದರೂ ಹೋಗಿ ಪಾಪ ನಿಯೋಜನೆ ಮಾಡಿದೆ, ಪಾಪ ಪರಿಹಾರ ಆಗೋಯ್ತಾ? ನನ್ನ ಪ್ರಕಾರ ಇಲ್ಲ. ಯಾಕಂದರೆ ಪಶ್ಚಾತ್ತಾಪ ಇಲ್ಲ. ಪಶ್ಚಾತ್ತಾಪ ಅನ್ನೋ ಅರ್ಥ ಗೊತ್ತಿದ್ದಿಲ್ಲ ನನಗೆ. ಪಶ್ಚಾತ್ತಾಪ ಅಂದರೆ ಚೇಂಜ್ ಆಫ್ ಹಾರ್ಟ್. ನಾನು ಹೋಗ್ಬಿಟ್ಟು ಪಾಪ ನಿಯೋಜನೆ ಮಾಡ್ತೀನಂದರೆ ದೇರ್ ಶುಡ್ ಬಿ ಎ ಚೇಂಜ್ ಇನ್ ಮೈ ಹಾರ್ಟ್ ದಟ್ ಐ ವಿಲ್ ನೆವರ್ ಡೂ ದಿಸ್ ಇನ್ ಅಗೇನ್. ಆವಾಗೇ ಪಾಪ ನಿಯೋಜನೆ ಮಾಡಿದ್ದಕ್ಕೆ ಒಂದು ಮೀನಿಂಗ್ ಇರುತ್ತೆ. ಇದು ನನಗೆ ಗೊತ್ತಿಲ್ಲ. ನಾನು ನಿಜವಾದ ದೇವರನ್ನ ಆರಾಧಿಸ್ತಿದ್ದೀನಿ ಅಂದ್ಕೊಂಡೆ. ಆದರೆ ನಾನು ಆ್ಯಕ್ಚುಲಿ ದೇವ್ರು ಯಾರಂತಲೇ ನನಗೆ ಗೊತ್ತಿದ್ದಿಲ್ಲ. ನನಗೆ ಹೂಸ್ ಜೀಸಸ್ ಅನ್ನೋ ಜೀಸಸ್ಗೆ ಮೀನಿಂಗ್ ಏನಂತನೂ ಗೊತ್ತಿದ್ದಿಲ್ಲ. ಆ ಲೆಕ್ಕದಲ್ಲಿ ಜೀವನ ಮಾಡಿದ್ದೀನಿ. ಆದರೆ ಅಷ್ಟು ಕಾನ್ಫಿಡೆನ್ಸ್ ಆಗಿದ್ದೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ. ಹಿಂದೆ ತಿರುಗಿ ನೋಡಿದ್ರೆ ನನಗೆ ನಗು ಬರುತ್ತೆ. ಯಾಕಂದರೆ ಅಷ್ಟು ಕೇವಲ ಜೀವನ, ಅಷ್ಟು ಒಳ್ಳೆಯವನಾಗಿದ್ರೂ ಇಷ್ಟು ಕೇವಲ ಜೀವನ ಆಗಿತ್ತಾ ಅನ್ನೋ ಒಂದು ರಿಯಲೈಸೇಷನ್ ನನಗೆ ಇಲ್ಲಾಯಿತು. ಇಲ್ಲಿ ನನಗೆ ಇನ್ನೊಂದು ಅಂದರೆ ವಾಕ್ಯ ಓದ್ತಾ ತುಂಬ ಅರ್ಥಗಳಾಗುತ್ತೆ. ಜೀಸಸ್ ಐ ಆಮ್ ದ ವೇ ಅಂದಿದ್ರು. ಐ ಆಮ್ ದ ವೇ ಅನ್ನೋದಕ್ಕೆ ಅರ್ಥ ಇಲ್ಲಿ ಗೊತ್ತಾಯ್ತು. ಯಾಕಂದರೆ ತಂದೆ ದೇವರು ನಾನು ಒಂದು ದಿನ ಸ್ವರ್ಗಕ್ಕೆ ಹೋದಾಗ ನನ್ನ ಹೇಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ? ಯಾಕಂದರೆ ಐ ಆಮ್ ನಾಟ್ ರೈಚಿಯಸ್. ಬಟ್ ಯೇಸು ನಮಗೆ ನೀತಿವಂತಿಕೆ ಅನ್ನೋ ನಿಲುವಂಗಿನ ತೊಡಿಸಿದ್ದಾರೆ, ರೋಬ್ ಆಫ್ ರೈಚಿಯಸ್ನೆಸ್. ಈ ರೋಬ್ ಆಫ್ ರೈಚಿಯಸ್ನೆಸ್ ನನ್ನ ಮೇಲಿದ್ದಾಗ ವೆನ್ ಗಾಡ್ ದ ಫಾದರ್ ಸೀಸ್ ಮೀ, ಅವ್ರು ನನ್ನ ಯೇಸುವಾಗಿ ನೋಡ್ತಾರೆ, ಜೀಸಸ್ ಆಗಿ ನೋಡ್ತಾರೆ. ಅವಾಗೆ ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದು. ನನ್ನ ಸ್ವಾರ್ಥ ಸಾಯಿಸ್ದಿರ ನಾನು ಸಚ್ಚಿನಾಗಿ ಹೋಗಿದ್ರೆ ಅಲ್ಲಿ ನಾನು ಆಕ್ಸೆಪ್ಟ್ ಮಾಡ್ತಿದ್ದಿಲ್ಲ. ಸೊ ಇಲ್ಲಿ ಓನ್ಲಿ ಥ್ರೂ ಗಾಡ್
ಓನ್ಲಿ ಥ್ರೂ ಜೀಸಸ್ ದೇರ್ ಇಸ್ ಅ ವೇ ಟು ಹೆವೆನ್. ಇದು ಒಂದು ನನಗೆ ಮನವರಿಕೆ ಆಯಿತು. ಈ ಈ ಐ ಆಮ್ ದ ವೇ ಅನ್ನೋ ವಾಕ್ಯನ ನಾನು ಚಿಕ್ಕ ವಯಸ್ಸಿಂದ ಕೇಳಿದ್ದೀನಿ. ಎಲ್ಲ ಮಾಸ್ಗೆ ಹೋದಾಗ ಹೇಳಿದ್ದಾರೆ ಜೀಸಸ್ ಇಸ್ ದ ಓನ್ಲಿ ಅಂತ, ರಿಟ್ರೀಟ್ಸ್ಗೆ ಹೋದಾಗ ಎಲ್ಲ ಹೇಳಿದ್ದಾರೆ. ಈ ಅರ್ಥ ಗೊತ್ತಿದ್ದಿಲ್ಲ, ಬಟ್ ಐ ಆಮ್ ದ ವೇ ಅನ್ನೋದಕ್ಕೆ ಇದೇ ಅರ್ಥ, ಜೀಸಸ್ ಈಸ್ ದ ಓನ್ಲಿ ವೇ ಟು ಗೋ ಟು ಹೆವೆನ್ ಇದೆ ಅಂತ ನನಗೆ ಅವಾಗ ಅರ್ಥ ಆಗಿದ್ದು. ಇವಾಗ ನನಗೆ ಇದೆಲ್ಲ ಅರ್ಥ ಆಯಿತು, ಜೀಸಸ್ ಈಸ್ ದ ಓನ್ಲಿ ವೇ ಗೊತ್ತಾಯಿತು. ಐ ಗಾಟ್ ಟ್ರೂ ಫ್ರೀಡಮ್, ಐ ಗಾಟ್ ಟು ನೋ ದ ಟ್ರೂತ್. ಸತ್ಯ ಗೊತ್ತಾಯಿತು, ನನಗೆ ಟ್ರೂ ಫ್ರೀಡಮ್ ಸಿಕ್ತು. ಇವಾಗ ನಾನು ಇದೆಲ್ಲ ತಿಳ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ, ನಾನು ಹೇಗೆ ಜೀವನ ಮಾಡಬೇಕು? ಯಾಕಂದರೆ ನಾನು ಇನ್ನೂ 100% ಜೀಸಸ್ ಥರ ಬದುಕೋಕ್ಕಾಗಲ್ಲ, ಇನ್ನೂ ಅನ್ರೈಚಸ್ಸೇ ನಾನು ಎಷ್ಟು ಪ್ರಯತ್ನ ಪಟ್ಟು ನಾನು ಎಷ್ಟು ಟ್ರೈ ಮಾಡ್ತಿದ್ರು ನಾನೇನು ರೈಚಸ್ ಆಗಿ ಮಾಡೋಕ್ಕಾಗಲ್ಲ, ನಾನೇನು ಒಳ್ಳೇದಾಗಿ ಮಾಡೋಕ್ಕಾಗಲ್ಲ. ನಾನು ಇಷ್ಟೇ ಒಳ್ಳೇದಾಗಿ ಮಾಡಿದ್ರು ಒಂದು ಸ್ವಾರ್ಥ ಇದ್ದೇ ಇರುತ್ತೆ ಅದರಲ್ಲಿ. ಅದರಿಂದ ಹೇಗೆ ನಾನು ಬದುಕ್ತಿದ್ದೀನಿ, ಹೇಗಂದರೆ ಜೀಸಸ್ ಈಸ್ ದ ಓನ್ಲಿ ವೇ ಅಗೇನ್. ಏಸುನ ಹಿಂಬಾಲಿಸಬೇಕು, ಏಸು ಹೇಳ್ದಂಗೆ ಮಾಡಬೇಕು. ಎವ್ರಿ ಡೇ ವಿತ್ ಪ್ರೇಯರ್ ಜೀಸಸ್ ವಿಲ್ ಪ್ರೊಟೆಕ್ಟ್ ಮೀ. ಥ್ರೂ ಜೀಸಸ್ ಐ ಕ್ಯಾನ್ ವಾಕ್ ಎವ್ರಿ ಡೇಸ್ ಲೈಫ್. ಇದು ಒಂದು ಅರ್ಥ ಆಗಿ ನಾನು ನಡೀತಿದ್ದೀನಿ. ಇವಾಗ ಇದೆಲ್ಲ ಇಟ್ಕೊಂಡು ನಾನು ಏನು ಮಾಡ್ತಿದ್ದೀನಿ ಅಂದರೆ, ನೆವಿಲ್ ಹೇಳಿದ್ರು ನಾನು ಡೆಡಿಕೇಟೆಡ್ ಆಗಿ ಅದು ಮಾಡ್ತೀನಿ ಇದು ಮಾಡ್ತೀನಿ. ಅದು ಏನಕ್ಕೆ ಮಾಡ್ತಾಯಿದ್ದೀನಿ ನಾನು ಡೆಡಿಕೇಟೆಡ್ ಆಗಿ, ಅದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಕ್ಕಂದರೆ, ಟೇಕ್ ಎನ್ ಎಕ್ಸಾಂಪಲ್, ದೇರ್ ಇಸ್ ಸಿನ್ ಇನ್ ದ ವರ್ಲ್ಡ್. ಪಾಪ ಎಲ್ಲ ಜಾಗದಲ್ಲೂ ಇದೆ, ಮಾನವರೆಲ್ಲರೂ ಪಾಪಿಗಳೇ. ಬೈಬಲಲ್ಲಿ ವಾಕ್ಯನೇ ಇದೆ, ಮಾನವರೆಲ್ಲರೂ ಪಾಪಿಗಳೇ ಅಂತ. ಇವಾಗ ಈ ಹಾಲಲ್ಲಿ 200 ಜನ ಇದ್ದೀವಿ ಅಂದ್ಕೊಳ್ಳಿ, 200 ಜನದಲ್ಲಿ ಎಲ್ಲರೂ ಪಾಪಿಗಳೇ. ಈ ಪಾಪಿಗಳಾಗಿರೋ ಗುಂಪಲ್ಲಿ ಆ ಪಾಪನ ಒಂದು ಕ್ಯಾನ್ಸರ್ ಅಂತ ತೊಗೊಳ್ಳಿ, ಎಲ್ರಿಗೂ ಕ್ಯಾನ್ಸರ್ ಇದೆ. ಇವಾಗ ನನಗೂ ಇತ್ತು, ಕ್ಯಾನ್ಸರ್ ಇತ್ತು. ಆದರೆ ಕೆಲವೊಬ್ರಿಗೆ ಮೇ ಬಿ ಈ ಕಡೆ ಇರೋ ಗುಂಪಿಗೆಲ್ಲ ದುಡ್ಡು ಜಾಸ್ತಿ ಇದೆ, ನೀವು ಒಳ್ಳೊಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ದುಡ್ಡು ಕೊಟ್ಟು ಆ ಕ್ಯಾನ್ಸರ್ನ ವಾಸಿ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ವಾಸಿ ಆಗ್ತಿಲ್ಲ. ಮೇ ಬಿ ಡೇಸ್ ಎಕ್ಸ್ಟೆಂಡ್ ಆಗ್ತಾ ಇರ್ಬೋದು, ಮೇ ಬಿ 1 ದಿನ ಎಕ್ಸ್ಟ್ರಾನೋ 2 ದಿನ ಎಕ್ಸ್ಟ್ರಾನೋ ಬದುಕೋಕ್ಕಾಗ್ತಿರ್ಬೋದು. ಈ ಕಡೆ ಇರೋ ಗುಂಪಿಗೆಲ್ಲ ಮೇ ಬಿ ನೀವು ಮಾಟ ಮಂತ್ರದಲ್ಲೆಲ್ಲ ಫೋಕಸ್ ಮಾಡ್ತೀರಾ, ಹೋಗಿ ಮಾಟ ಮಂತ್ರ ಮಾಡಿಸ್ತೀರಾ, ಇಲ್ಲ ಬೇರೆ ಹಿಂದೂ ಸಂಪ್ರದಾಯಗಳೆಲ್ಲ ಪಾಲಿಸ್ಬೋದು. ಈ ಥರ ಎಲ್ಲ ಮಾಡಿ ಅದರಿಂದ ನೀವು ರೋಗ ಗುಣಪಡಿಸೋಕೆ ಟ್ರೈ ಮಾಡ್ತಿದ್ದೀರಾ. ಅದು ವರ್ಕೌಟ್ ಆಗ್ತಿಲ್ಲ ಆಗೇನು. ಆದರೆ ನಾನೇನು ಪ್ರಯತ್ನ ಮಾಡ್ದಿರಾ ಒಬ್ಬರು ಬಂದು ನನಗೇನು ಹೇಳಿದ್ರು, ಫ್ರೀಯಾಗಿ ನಾನು ನಿನಗೆ ಕ್ಯಾನ್ಸರ್ ಗುಣ ಮಾಡ್ತೀನಿ. ಕ್ಯಾನ್ಸರ್ ಇಲ್ಲಿ ಸಿನ್. ಒಬ್ಬರು ಬಂದು ನನಗೆ ಹೇಳಿದ್ದು ಯಾರಂದರೆ ಏಸು ನನಗೆ ಬಂದು ಹೇಳಿದ್ದಾರೆ ಕ್ಯಾನ್ಸರ್ ನಿನಗೆ ನಾನು ಗುಣ ಮಾಡ್ತೀನಿ ಅಂತ. ನನಗೆ ಗುಣ ಆಯಿತು. ಗುಣ ಆಗಿ ಐ ನೋ ದಟ್ ಐ ಆಮ್ ಫ್ರೀ ನೌ, ಫ್ರೀ ಫ್ರಮ್ ಕ್ಯಾನ್ಸರ್, ಫ್ರೀ ಫ್ರಮ್ ಸಿನ್. ನನಗದು ಗೊತ್ತಾಯಿತು. ಇದು ಗೊತ್ತಾದ ಮೇಲೆ ಇಫ್ ಐ ಲವ್ ದ ಪೀಪಲ್ ಇನ್ ದಿಸ್ ವರ್ಲ್ಡ್, ಆರ್ ಇಫ್ ಐ ಲವ್ ಮೈ ಫ್ಯಾಮಿಲಿ, ಈ ಗುಂಪಲ್ಲಿರೋರು ನಾನು ಪ್ರೀತಿ ಮಾಡೋಂಗಿದ್ರೆ, ದ ಓನ್ಲಿ ಆ್ಯಕ್ಷನ್ ವಾಟ್ ಐ ವಿಲ್ ಡೂ ನೆಕ್ಸ್ಟ್ ಇಸ್, ನಾನು ಹೋಗಿ ಅವ್ರಿಗೆ ಹೇಳ್ತೀನಿ, ಐ ನೋ ಆ ಡಾಕ್ಟರ್ ಕ್ಯಾನ್ಸರ್ ಗುಣ ಮಾಡೋಕ್ಕಾಗುತ್ತೆ, ನೀವು ಯಾಕೆ ಅವ್ರ ಹತ್ರ ಹೋಗ್ತೀರಾ, ನೀವು ಯಾಕೆ ಇವ್ರ ಹತ್ರ ಹೋಗ್ತೀರಾ, ಇಲ್ಲಿ ಬನ್ನಿ, ಈ ಡಾಕ್ಟ್ರ್ ಹತ್ರ ಬನ್ನಿ, ನಿಮಗೆ ಗುಣ ಆಗುತ್ತೆ. ಇದು ಬಂದು ಈ ಮಿನಿಸ್ಟ್ರಿಗೆ ಬನ್ನಿ, ಗುಣ ಆಗುತ್ತೆ ಅಲ್ಲ. ದೇರ್ ಇಸ್ ಓನ್ಲಿ ಒನ್ ಪರ್ಸನ್, ದೇರ್ ಇಸ್ ಓನ್ಲಿ ಒನ್ ಗಾಡ್, ಜೀಸಸ್ ಹತ್ರ ಬನ್ನಿ, ಯು ಕ್ಯಾನ್ ಗೆಟ್ ಹೀಲ್ಡ್. ನಿಮ್ಮ ಕ್ಯಾನ್ಸರ್ ಗುಣ ಆಗುತ್ತೆ, ಪಾಪ ಗುಣ ಆಗುತ್ತೆ. ಇದು ಎಲ್ರಿಗೂ ಹೇಳೋಕ್ಕಂತ ಏನು ಮಾಡ್ತಿರೋದು ಅಂದರೆ, ಎವ್ರಿ ಡೇ ಮಾರ್ನಿಂಗ್ ವೆಬ್ಎಕ್ಸ್ ಅಂತ ಒಂದು ಆ್ಯಪ್ ಇದೆ. ಮಾರ್ನಿಂಗ್ 7 o'clock ಯೂತ್ ಸ್ಪೆಸಿಫಿಕ್ ಪ್ರೇಯರ್ ನಡೆಯುತ್ತೆ. ಬಟ್ ಥ್ರೂ ದ ಡೇ ಮಾರ್ನಿಂಗ್ 5 o'clock ನೈಟ್ 10:30 ಪ್ರೇಯರ್ಸ್ ನಡೀತಾನೆ ಇರುತ್ತೆ. ಎವ್ರಿ ಲ್ಯಾಂಗ್ವೇಜಸಲ್ಲಿ ಇರುತ್ತೆ, ಕೊಂಕಣಿ, ತಮಿಳ್, ಕನ್ನಡ, ಇಂಗ್ಲೀಷ್ ಎಲ್ಲ ಲ್ಯಾಂಗ್ವೇಜಸಲ್ಲೂ ಪ್ರೇಯರ್ ನಡೀತಿರುತ್ತೆ. ಇದನ್ನು ಆರ್ಗನೈಸ್ ಮಾಡ್ತೀವಿ. ಈ ಥರ ರಿಟ್ರೀಟ್ಸ್ ಆರ್ಗನೈಸ್ ಮಾಡ್ತೀವಿ. ಎಲ್ಲಿ ಯಾವ ಜಾಗದಲ್ಲಿ ಎಷ್ಟು ಜನಕ್ಕೆ ನಾವು ವಾಕ್ಯ ಕೊಡೋಕ್ಕಾಗುತ್ತೆ, ಸತ್ಯ ಕೊಡೋಕ್ಕಾಗುತ್ತೆ, ಹೇಗೆ ಅವ್ರನ್ನ ಏಸು ಹತ್ರ ಕರ್ಕೊಂಬರೋದು, ಹೇಗೆ ಅವ್ರನ್ನ ಮಿನಿಸ್ಟ್ರಿ ಕರ್ಕೊಂಬರೋದಲ್ಲ, ಹೇಗೆ ಅವ್ರನ್ನ ಏಸು ಹತ್ರ ಕರ್ಕೊಂಬರೋದು ಅನ್ನೋದು ಪ್ರಯತ್ನ ಪಡ್ತಿದ್ದೀವಿ. ಲೋಕಲಾಗಿ ಗ್ಯಾದರಿಂಗ್ಸ್ ಮಾಡ್ತೀವಿ. ಅವಾಗವಾಗ ಒನ್ಸ್ ಇನ್ ಅ ವೀಕ್ ಆರ್ ಒನ್ಸ್ ಇನ್ ಅ ಮಂತ್ ನಾವು ಲೋಕಲಲ್ಲಿ ನಮ್ಮ ಏರಿಯಾಗಳಲ್ಲಿ ಯೂತ್ಸ್ ಎಲ್ಲ ಸೇರಿ ಒಂದು ಪ್ರೇಯರ್ ಮಾಡಿ ನಾವೊಂದು ಫೆಲೋಶಿಪ್ ಮೇಂಟೈನ್ ಮಾಡ್ತೀವಿ. ಅವಾಗ ಅವರು ನಮ್ಮ ಹತ್ರ ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು, ನಾವು ಒಂದು ಕ್ಲಾರಿಟಿ ಕೊಡ್ಬೋದು. ಇನ್ನು ನನಗೂ ಡೌಟ್ಸ್ ಇದ್ದರೆ ನಾನು ನಮ್ಮ ಎಲ್ಡರ್ಸ್ ಇದ್ದಾರೆ, ಎಲ್ಡರ್ಸ್ ಹತ್ರ ಕೇಳ್ಬೋದು. ಹೀಗೆ ಇದೆಲ್ಲ ಮಾಡ್ತಿದ್ದೀವಿ. ಇದೆಲ್ಲ ಮಾಡ್ತಿದ್ರು ಹೇಗೆ ಮಾಡ್ತಿರೋದಂದರೆ, ನಾನು ಫುಲ್ ಟೈಮ್ ಜಾಬ್ ಮಾಡ್ತಿದ್ದೀನಿ. 9 to 6 ಜಾಬ್ ಇದೆ. 2 hours ಟ್ರಾವೆಲಿಂಗ್ ಹೋಗುತ್ತೆ, ಮಾರ್ನಿಂಗ್ 1 hour, ಈವ್ನಿಂಗ್ 1 hour ಟ್ರಾವೆಲಿಂಗ್ ಹೋಗುತ್ತೆ. ಇದೆಲ್ಲ ಮಾಡಿ ಮಿಕ್ಕ ಟೈಮಲ್ಲಿ ಏನು ಟೈಮ್ ಸಿಗುತ್ತೋ ನಾನು 100% ಪ್ರಯತ್ನ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ಐ ನೋ ಟುಡೇ ನಾನು ಏನು ಮಾಡೋಕ್ಕೆ ಅನ್ಕೊತಾ ಇದ್ದೀನೋ ಅದರಲ್ಲಿ 1% ಅಚೀವ್ ಮಾಡೋಕ್ಕಾಗ್ತಿದೆ, ನನಗೆ ಅದಕ್ಕೆ ಮೇಲೆ ಮಾಡೋಕ್ಕಾಗ್ತಿಲ್ಲ. ಬಟ್ ಇದೆಲ್ಲ ಟ್ರೈ ಮಾಡ್ತಿದ್ದೀನಿ. ನನಗೆ ಆಫೀಸಲ್ಲಿ 30 days ಲೀವ್ಸ್ ಇರುತ್ತೆ. ನನಗೆ ಜ್ವರ ಇದ್ದರೂ ಕೂಡ ನಾನು ಮಾತ್ರೆ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ. ಬಟ್ ಆ ಲೀವ್ಸ್ ನಾನು ಏನು ಮಾಡ್ತೀನಿ ಅಂದರೆ, ಈ ಥರ ರಿಟ್ರೀಟ್ಸ್ ಎಲ್ಲರಿಗೂ ಆರ್ಗನೈಸ್ ಮಾಡೋದು, ಇಲ್ಲ ನಾನು ರಿಟ್ರೀಟ್ ಹೋಗಿ ಅಟೆಂಡ್ ಮಾಡಬೇಕು, ನಾನು ತುಂಬ ಕಲಿಯೋದಿದೆ. ಈ ಥರ ಮಾಡಬೇಕಂದ್ರೆ ರಿಟ್ರೀಟ್ಸ್ಗೆ ಹೋಗ್ತೀನಿ, ಅಟೆಂಡ್ ಮಾಡ್ತೀನಿ. ಇದೆಲ್ಲ ಮಾಡೋಕ್ಕೆ ಆಗ್ತಿದೆ ನನ್ನ ಕೈಯಲ್ಲಿ. ನಮಗೆ ವೀಕ್ಲಿ ಯೂತ್ ಮೀಟಿಂಗ್ಸ್ ಇರುತ್ತೆ. ವೀಕ್ಲಿ ಜಾಯ್ನ್ ಆಗಿಬಿಟ್ಟು ಒಂದು ಡಿಸಿಷನ್ ಮಾಡ್ತೀವಿ, ಪ್ಲ್ಯಾನಿಂಗ್ ಮಾಡ್ತೀವಿ. ನಾವು ಹೇಗೆ ಇನ್ನೂ ಮೋರ್ ಯೂತ್ಸ್ನ ರೀಚ್ ಔಟ್ ಆಗ್ಬೋದು, ಹೇಗೆ ಜಾಸ್ತಿ ಜನಕ್ಕೆ ಏಸುನ ಕೊಡ್ಬೋದು, ಹೇಗೆ ಅವ್ರ ಕ್ಯಾನ್ಸರ್ ಸಿನ್ನ ಗುಣ ಮಾಡ್ಬೋದು.
ಇದನ್ನೇ ನಾವು ಮೀಟ್ ಮಾಡಿ 1 hour ಡಿಸ್ಕಷನ್ ಮಾಡಿ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡ್ತೀವಿ. ಡೈಲಿ ಇಂಟರ್ಸೆಷನ್ಸ್ ಇರುತ್ತೆ, ಡೈಲಿ ಪ್ರೇಯರ್ಸ್ ಇರುತ್ತೆ, ಮಾಡ್ತಾನೆ ಇರ್ತೀವಿ. ಇದೆಲ್ಲ ಮಾಡಬೇಕಂದ್ರೆ ನನ್ನ ಕೈಯಿಂದ ಆಗಲ್ಲ. ಯಾಕಂದರೆ ಇಫ್ ದೇರ್ ಇಸ್ ನೋ ಹೋಪ್, ನನಗೆ ಒಂದು ಹೋಪ್ ಇಲ್ಲ ಅಂದರೆ ಇದೇನು ಮಾಡೋಕ್ಕಾಗಲ್ಲ. ದೇರ್ ಶುಡ್ ಬಿ ಹೋಪ್. ಇಲ್ಲ ಅಂದರೆ ಇದೆಲ್ಲ ಸ್ವಲ್ಪ ದಿನ ಮಾಡ್ತೀವಿ, ನಮಗೆ ಒಂದು ಫೈನಲ್ ಹೋಪ್ ಇಲ್ಲ ಅಂದರೆ ಸ್ವಲ್ಪ ದಿನ ಆದಮೇಲೆ ಬೋರ್ ಆಗಿಬಿಡುತ್ತೆ. ತುಂಬ ಜನಕ್ಕೆ ಆ ಥರ ಹಾಗೆ ಬಿಟ್ಟೋದವರು ಇದ್ದಾರೆ, ಆಗಲ್ಲ ನನ್ನ ಕೈಲಿ ಅಂತ ಡ್ರಾಪ್ ಆದವರು ಇದ್ದಾರೆ. ಈ ಹೋಪ್ ನನಗೇನು ಅಂದರೆ ಮತ್ತಾಯ 25:14-30 ಪ್ಯಾರಬಲ್ ಆಫ್ ಟ್ಯಾಲೆಂಟ್ಸ್, ತಲಂತುಗಳ ಸಾಮತಿ ಅಂತ ಇದೆ. ಅದು ಓದಿ ಆಮೇಲೆ ಅದ್ರ ಬಗ್ಗೆ ನಾನೊಂದು ಬ್ರೀಫಾಗಿ, ಎಷ್ಟು ಜನಕ್ಕೆ ಗೊತ್ತು ಸಾಮತಿ, ತಲಂತುಗಳ ಸಾಮತಿ, ಪ್ಯಾರಬಲ್ ಆಫ್ ಟ್ಯಾಲೆಂಟ್ಸ್? ತುಂಬ ಕಡಿಮೆ ಜನ ಇದ್ದೀರ, ಒಂದು 5-6 ಜನಕ್ಕೆ ಗೊತ್ತಿದೆ ಅಷ್ಟೇ. ಇಟ್ಸ್ ಓಕೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಯಾರಬಲ್ ಆಫ್ ಟ್ಯಾಲೆಂಟ್ಸಲ್ಲಿ ಹೇಗಿರುತ್ತೆ ಅಂದರೆ, ದೇರ್ ಇಸ್ ಅ ಕಿಂಗ್, ದನಿ ಅಂತ ಹೇಳ್ತಾರೆ, ಬಟ್ ಐ ಕನ್ಸಿಡರ್ ಇಟ್ ಆಸ್ ಅ ಕಿಂಗ್. ದೇರ್ ಇಸ್ ಅ ಕಿಂಗ್. ಅವ್ರ ಸರ್ವೆಂಟ್ಸ್ಗೆ ಕಿಂಗ್ ಏನು ಮಾಡ್ತಾನೆ, ಒಬ್ರಿಗೆ 5 ತಲಂತು ಅಂದರೆ 5 ಕಾಯಿನ್ಸ್ ಅಂತ ಅಂದ್ಕೊಳ್ಳಿ, ಗೋಲ್ಡ್ ಕಾಯಿನ್ಸ್ ಅಂತ ಹೇಳ್ತೀನಿ ನಾನು ನಿಮ್ಗೆ ಅರ್ಥ ಆಗೋಕ್ಕೆ. ಒಬ್ರಿಗೆ 5 ಗೋಲ್ಡ್ ಕಾಯಿನ್ಸ್ ಕೊಡ್ತಾರೆ, ಇನ್ನೊಂದು 7ಗೆ 3 ಗೋಲ್ಡ್ ಕಾಯಿನ್ಸ್, ಥರ್ಡ್ 7ಗೆ 1 ಗೋಲ್ಡ್ ಕಾಯಿನ್ ತಲಂತು ಕೊಟ್ಟಿರ್ತಾರೆ. ಅದನ್ನು ನೀವು ಏನಾದರೂ ಮಾಡಿ ಅದನ್ನು ನೀವು ಹೇಗೆ ಉಪಯೋಗಿಸ್ಕೊಂಡು ನಾನು ಬಂದಾಗ ನನಗೆ ರಿಟರ್ನ್ ಮಾಡಿ ಅಂತೇಳಿ ಕಿಂಗ್ ಹೋಗ್ತಾರೆ. ಕಿಂಗ್ ಬರೋಕ್ಕೆ ಮುಂಚೆ ಈ 5 ಗೋಲ್ಡ್ ಕಾಯಿನ್ ಸಿಕ್ಕಿತ್ತಲ್ವ, ತಲಂತು ಸಿಕ್ಕಿತ್ತಲ್ವ, ಈ ವ್ಯಕ್ತಿ ಏನು ಮಾಡ್ತಾನೆ, 5 ಟ್ಯಾಲೆಂಟ್ ಸಿಕ್ಕಿದ್ದವನು ಅದನ್ನು ಇನ್ವೆಸ್ಟ್ ಮಾಡಿ ಅದ್ರ ಮೇಲೆ ದುಡಿಮೆ ಮಾಡಿ ಅದನ್ನು 10 ತಲಂತು ಥರ ಮಾಡ್ತಾನೆ. 10 ಟ್ಯಾಲೆಂಟ್ಸ್ ಆಗುತ್ತೆ, ಅದು 10 ಗೋಲ್ಡ್ ಕಾಯಿನ್ಸ್. ಈ 2 ಮತ್ತು 3 ಸಿಕ್ಕಿರೋನು ಏನು ಮಾಡ್ತಾನೆ, 3 ಸಿಕ್ಕಿರೋನು ಅದ್ರ ಮೇಲೆ ಮತ್ತೆ ಸಂಪಾದನೆ ಮಾಡಿ ಅದನ್ನು ಇನ್ವೆಸ್ಟ್ ಮಾಡಿ ದುಡಿದು ಅದನ್ನು 6 ಮಾಡ್ತಾನೆ. ಆದರೆ ಈ 1 ಟ್ಯಾಲೆಂಟ್ ಪಡ್ಕೊಂಡಿರೋನು ಅದನ್ನು ಮಣ್ಣಲ್ಲಿ ಹೂತಿಟ್ಬಿಟ್ಟು ಕಿಂಗ್ ಬಂದ ಮೇಲೆ ವಾಪಸ್ ಅದನ್ನು ಹಂಗೆ ಮಣ್ಣಿಂದ ಎತ್ಕೊಡೋಣ. ಸೊ ಅವಾಗ ನನಗೆ ಲಾಸು ಆಗೋಲ್ಲ, ಪ್ರಾಫಿಟು ಇರೋಲ್ಲ, ಪರವಾಗಿಲ್ಲ. ನನಗೆ ಕಿಂಗ್ ಏನು ಕೊಟ್ಟರು ಅದನ್ನು ನಾನು ಕಿಂಗಿಗೆ ರಿಟರ್ನ್ ಮಾಡೋಣ. ಈ ಒಂದು ಐಡಿಯಾನಲ್ಲಿ ಮಣ್ಣಲ್ಲಿ ಹೂತಿಡ್ತಾನೆ. ಇನ್ ದ ಎಂಡ್ ವೆನ್ ದ ಕಿಂಗ್ ಕಮ್ಸ್, ಈ 1 ಕಾಯಿನ್ ಕೊಡ್ತಾನಲ್ವ, ಅವನಿಗೆ ಕಿಂಗ್ ಏನು ಹೇಳೋದು ಗೊತ್ತಾ, ಎಲೆ ದುಷ್ಟನಾದ ಮೈಗಳನಾದ ದುಷ್ಟ ಸೇವಕ ಅಂತ ಹೇಳ್ತಾರೆ. ಮೈಗಳನಾದ ದುಷ್ಟ ಸೇವಕ ಈ ಒಂದು ಪದ ಉಪಯೋಗಿಸ್ತಾರೆ. ಏನಕ್ಕಂದರೆ ಹಿ ರಿಸೀವ್ಡ್ ಅ ಟ್ಯಾಲೆಂಟ್, ಆ ಗೋಲ್ಡ್ ಕಾಯಿನ್ ಸಿಕ್ಕಿತ್ತು, ಬಟ್ ಹಿ ಡಿಂಟ್ ಯೂಟಿಲೈಸ್ ಇಟ್ ಇನ್ ಅ ರೈಟ್ ವೇ. ಆದರೆ 5 ಮತ್ತು 3 ಸಿಕ್ಕಿದವ್ರಿಗೆ ಏನು ಹೇಳ್ತಾರೆ ಅಂದರೆ, ಅವ್ರು ಡಬಲ್ ಮಾಡಿದ್ರಲ್ವ, ಅವ್ರಿಗೆ ಹೇಳ್ತಾರೆ, ಬಲ ನೆಚ್ಚಿನ ಸೇವಕ, ನೀನು ಪ್ರಾಮಾಣಿಕ, ಕಮ್ಮನ್ ಜಾಯಿನ್ ವಿತ್ ಮೀ, ಬಾ ನನ್ನ ಆಸ್ಥಾನದಲ್ಲಿ ಭಾಗಿಯಾಗು ಅಂತ ಕರೀತಾರೆ. ನನ್ನ ಹೋಪ್ ಏನಂದರೆ, ಒನ್ ಡೇ ವೆನ್ ದ ಕಿಂಗ್ ಆಫ್ ದ ಕಿಂಗ್ಸ್, ಮೈ ಕಿಂಗ್ ಕಮ್ಸ್ ಬ್ಯಾಕ್, ಅವ್ರು ನನಗೆ ಬಂದು ಮೈಗಳ ದುಷ್ಟ ಸೇವಕ ಅಂತ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತೆ. ಇದು ಕಳ್ಸ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ನನಗೆ ಏನಂದರೆ, ನನ್ನ ಕಿಂಗ್ ಬಂದಾಗ ನನಗೆ ಬಾ ನನ್ನ ಆಸ್ಥಾನದಲ್ಲಿ ಭಾಗಿಯಾಗು, ಬಲ ನೆಚ್ಚಿನ ಸೇವಕ ಅಂತ ಹೇಳಬೇಕು. ಈ ಒಂದು ಹೋಪಿಂದ ಈ ಟ್ಯಾಲೆಂಟ್ ಸಂಪಾದನೆ ಮಾಡೋಕ್ಕೆ ಟ್ರೈ ಮಾಡ್ತಿರೋದು. ನಾನು ಮಾತ್ರ ಅಲ್ಲ, ಟೀಮಲ್ಲಿ ತುಂಬ ಜನನೂ ಮಾಡ್ತಿದ್ದಾರೆ. ಈ ಟ್ಯಾಲೆಂಟ್ ಸಂಪಾದನೆ ಮಾಡೋಕ್ಕೆ ಈ ರಿಟ್ರೀಟ್ ಇರೋದು. ಈ 3 day ರಿಟ್ರೀಟಲ್ಲಿ ಯು ಹ್ಯಾವ್ ಅ ವೆರಿ ಬಿಗ್ ಆಪರ್ಚುನಿಟಿ. ಯು ಕ್ಯಾನ್ ಗೆಟ್ ದ ಟ್ಯಾಲೆಂಟ್, ಯು ಕ್ಯಾನ್ ಬಿ ದ ಸರ್ವೆಂಟ್ ದೇರ್. ಆ ಕಿಂಗಿಗೆ ನೀವು ಸರ್ವೆಂಟ್ ಆಗ್ಬೋದು. ಯು ಕ್ಯಾನ್ ಗೆಟ್ ದ ಟ್ಯಾಲೆಂಟ್. ಒನ್ಸ್ ಯು ಗೆಟ್ ದ ಟ್ಯಾಲೆಂಟ್, ಇಟ್ಸ್ ಯುವರ್ ಫ್ಯೂಚರ್ ಲೇಟರ್. ಹೌ ಯು ವಿಲ್ ಅಂದರೆ ಹೇಗೆ ಆ ತಲಂತು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀರಾ, ಹೇಗೆ ಸಂಪಾದನೆ ಮಾಡ್ತೀರಾ ಅದು. ಬಟ್ ಮೇಯ್ನ್ ಪರ್ಪಸ್ ಏನಂದರೆ, ಇಲ್ಲಿ ಟ್ಯಾಲೆಂಟ್ ಪಡ್ಕೊಬೇಕು ನಾವು. ಆ ಟ್ಯಾಲೆಂಟ್ ಏನಂದರೆ ನಿತ್ಯ ಜೀವ. ಈಗಾಗಲೇ ನಾನು ಪಡೆದಾಗಿದೆ ನಿತ್ಯ ಜೀವ. ಏನಕ್ಕಂದರೆ ನಾನು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದೀನಿ. ಆ ವಿಶ್ವಾಸದ ಮೂಲಕನೇ ಐ ಆಮ್ ರೈಚಿಯಸ್. I have Holy Spirit in me because of that faith. Now today I am righteous and I can go to heaven only because of this. ಆಪರ್ಚುನಿಟಿ ನಿಮಗಿದೆ. ಈ 3 daysಲ್ಲಿ ನೀವು ಹೇಗೆ ಆ ಆಪರ್ಚುನಿಟಿ ಉಪಯೋಗಿಸ್ಕೊತೀರಾ, ಹೇಗೆ ನೀವು ಪ್ರೊಸೀಡ್ ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು. ಸೊ ವಾಟ್ ಐ ಸಜೆಸ್ಟ್ ಇಸ್ ಕಾನ್ಸಂಟ್ರೇಟ್ ಆನ್ ಎವ್ರಿ ಸಿಂಗಲ್ ಸೆಷನ್. ಅದು ನಿಮಗೋಸ್ಕರ ಅವ್ರು ಪ್ರಿಪೇರ್ ಆಗಿ ವಿತ್ ಹೋಲಿ ಸ್ಪಿರಿಟ್ ಹೆಲ್ಪ್ ನಿಮಗೆ ಆ ವಾಕ್ಯ ಸಿಗ್ತಿರೋದು. ಸೊ ಪ್ರೇ ಟು ಗಾಡ್ ದಟ್ ನೀವೆಲ್ಲ ಪವಿತ್ರಾತ್ಮರ ಮೂಲಕ ಆ ವಾಕ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ಆದಷ್ಟು ಆಗಬೇಕು ಅಂತ ಪ್ರೇ ಮಾಡಿ ಒಂದು ನಿಷ್ಠೆಯಿಂದ ಈ 3 ದಿನ ಭಾಗವಹಿಸಿ. ನಿಮಗೂ ಒಂದಿನ ಆ ಟ್ಯಾಲೆಂಟ್ ಪಡ್ಕೊಳ್ಳೋಕ್ಕಾಗತ್ತೆ. ಈಗಾಗಲೇ ಪಡ್ಕೊಂಡಿದ್ರೆ ಆ ಟ್ಯಾಲೆಂಟ್ನ ಹೇಗೆ ಇನ್ನೂ ಹೆಚ್ಚಾಗಿ ಸಂಪಾದನೆ ಮಾಡೋಕ್ಕೆ ಒಂದು ಶಕ್ತಿ ಸಿಗುತ್ತೆ, ಹೋಪ್ ಸಿಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಪ್ರೈಸ್ ಬಿ ಟು ಗಾಡ್.